ಎಂಡಾ ಕುಡಿದ್ರೆ ಗುಂಡೆ ನೋಡು, ಬಗ್ಗಿಸೋದನ್ನ ಬಂಗ ನೋಡು ಅಂತ ಕರೆ. ವಿಸ್ಕಿ ವಿವೇಕ ಮಾಡುತ್ತೆ, ಬ್ರಾಂಡಿ ಬಹಳ ಮಾಡುತ್ತೆ. ನೋ ಸ್ಮೋಕ್ ಓನ್ಲಿ ಚೂಯಿಂಗು. 20, 20, ಮಣಿಕೆಂದು 20 ಅಂಚು, ಚೈನಿಕೈ ಮುರುಚಾಪೇನಿ, ಬಂಗಿ ಸೊಪ್ಪು ಎಲ್ಲ ತಿನ್ನಿದ್ದೀನಿ. ಅದು ಬಿಟ್ಬಿಟ್ಟು 22 ವರ್ಷ ಆಯ್ತು. ಡ್ರಿಂಕ್ಸು, ಸರಾಯಿ, ಜಾಕಿ, ರಾಯಲ್ಲು, ಐವಾಡ್ಸು, ಕೊಡೆಸೊಮ್ಮು, ಅರ್ಕ್ಲಸೊಮ್ಮು, ಗ್ರಾಮ ಕೊಟ್ರು, ಎಂಡ ಎಲ್ಲ ಕೊಡ್ತಿದ್ದೀನಿ. ಎತ್ತಿ ಕೂಡ ಹೇತ್ ನೋಡು, ಸಂಗಾತಿ ಕೂಡ ಸಾಕಿಸ್ ನೋಡುವ ಯಾರು ಪುನರಪಿ ಜನನಂ ಪುನರಪಿ ಮರಣ ಮಾಡ್ತೆ ಹುಟ್ಟು ಸಾಯಿ. ಆಗ ವ್ಯಭಿಚಾರಕ್ಕೆ ಆಹ್ವಾನ ಕೊಟ್ಟರು ಬರುದಿಲ್ಲ ಅಲ್ವ, ಬಾರೋ ಕಂಡು ಬಾರೋ ಅಂತ ಓಡ್ತಾರೆ. ಸತ್ತೋದ್ರೂ ಸಹ ಇಲ್ಲೇ ಇರ್ತೀನಿ, ಪುನಃ ಓಡ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂದಿರುವಂತದ್ದು ಬನ್ನೂರಿನಲ್ಲಿರುವಂತಹ ಗಡ್ಡಪ್ಪ ಎಂದೇ ಪ್ರಖ್ಯಾತಿ ಪಡೆದಿರುವ ಇವರು ತುಂಬಾ ತಿಳುವಳಿಕೆ ಹೊಂದಿದ್ದಾರೆ. ಇವರ ಮೂಲ ಹೆಸರು ರಮೇಶ್ ಅಂತ. ಇವರು ಕೊಡುವ ಮೋಟಿವೇಶನ್ ಕೇಳುಗರಿಗೆ ತುಂಬಾ ಮುದವೆನಿಸುತ್ತದೆ. ಇವರು ಜೀವನದಲ್ಲಿ ನೊಂದು ಬೆಂದು ಈಗ ಜೀವನ ಹೇಗೆ ಮಾಡಬೇಕು, ಹೇಗೆ ಮಾಡಿಸಬೇಕು ಎಂಬುದನ್ನು ಅರಿತುಕೊಂಡಿದ್ದಾರೆ. ಹಾಗೆ ಎಲ್ಲರಿಗೂ ತಿಳಿ ಹೇಳುತ್ತಿದ್ದಾರೆ. ಬನ್ನಿ ಈ ರಮೇಶಣ್ಣ ಅವರ ಮಾತಾಡ್ಸೋಣ. ಹಾಗೆ ಬನ್ನೂರಿನ ಗಡ್ಡಪ್ಪ ಎಂದೇ ಪ್ರಖ್ಯಾತಿ ಪಡೆದಿರೋರನ್ನ ಇವರ ಮೋಟಿವೇಶನ್ ಕೇಳೋಣ. ಅನ್ಯಾಯ ಅಕ್ರಮ ಈಗ ಅಂದ್ರೆ ದೇವ್ರಿಗ ಆಗ ಚಿನ್ನ ಚಿಗುರ ಬಿದ್ದಿತ್ತಂತೆ. ಅದಕ್ಕೆ ದೇವ್ರುಗಳಿಗೆಲ್ಲ ರವಿ ಆರ್ಟ್ಸಲ್ಲಿ ಕಿರೀಟ ಎಲ್ಲ ಇರುವುದು. ಇನ್ನು ಎರಡನೇದು ಯಾವುದು ತ್ರೇತಾಯುಗ ರಾಮಂದು. ಮೂರನೇದು ಯಾವುದು ದ್ವಾಪರ ಯುಗ, ನಮ್ದು ಕಲಿಯುಗ. ತಿಂಗ್ ಅಂತ ಇದು ಮುಗಿ ಆಮೇಲೆ ಮುಗಿಯುತ್ತೆ ಪುನಃ ಅದೇ ಎಲ್ಲ ಚಕ್ರ ನೋಡ್ತಿದ್ದು ಇನ್ನೂ ತಿರುಗ್ತಾ ಇರುತ್ತೆ. ಅಷ್ಟೇ ಪುನರಪಿ ಜನನಂ ಪುನರಪಿ ಮರಣ ಮಾಡ್ತೆ ಹುಟ್ಟು ಸಾಯಿ. ಇನ್ನೊಂದು ನಾವು ಹೇಳೋದು ನಂಗೆ ಅರ್ಥ ಆಗಿಲ್ಲ. ಹೆಣ್ಮಕ್ಳೆಲ್ಲ ಗಂಡ್ಮಕ್ಳೆಲ್ಲ ಓಡಾಡ್ಬಿಡ್ತಾರಂತೆ, ಹೆಣ್ಣು ಮಕ್ಕಳೆಲ್ಲ ಆಮೇಲೆ ನೋಡೋರು ಕೇಳಿ. ಆಗ ವ್ಯಭಿಚಾರಕ್ಕೆ ಆಹ್ವಾನ ಕೊಟ್ಟರು ಬರುದಿಲ್ಲ ಅಲ್ವ, ಬಾರೋ ಕಂಡು ಬಾರೋ ಅಂತ ಓಡ್ತಾರೆ ಬಿತ್ತವಲ್ಲ. ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾವೆ ಅಂತ ನಾವಂತೀವಿ ಈಗ ಎಲ್ಲ ವಿಡಿಯೋದಲ್ಲಿ. ಆಗ ಅವರೇ ಆಹ್ವಾನ ಕೊಟ್ಟರು ಬರುದಿಲ್ಲ. ಇವರು ಸಣ್ಣ ಹೋಗಿರ್ತಾರೆ ಅಂತ ಹೇಳ್ಬಿಡ್ತಾರೆ. ತುಂಬೆ ಸೊಪ್ಪು, ತುಂಬೆ ಮರಕ್ಕೆ ಎಣ್ಣೆ ಹಾಕಿರ್ತಾರಂತೆ. ತುಂಬೆ ಮರ ತುಂಬೆ ಹೂ ತುಂಬೆ 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 ಎಣ್ಣೆ ಹಾಕತ್ತು ಅಂತ ಕಾಲ ಬರ್ತದೆ. ಕಾಲಕ್ಕೆ ನಂದಲ್ಲ ಅದೇ ಇಲ್ಲ. ಸತ್ತೋದ್ರೂ ಸಹ ಇಲ್ಲೇ ಇರ್ತೀನಿ, ಪುನಃ ಓಡ್ತೀವಿ. ಎಂಡಾ ಕುಡಿದ್ರೆ ಗುಂಡೆ ನೋಡು, ಬಗ್ಗಿಸೋದನ್ನ ಬಂಗ ನೋಡು ಅಂತ ಕರೆ. ಅದಕ್ಕೆ ಮುಂಚೆ ಇನ್ನೊಂದು ಹೇಳಿದ್ರಲ್ಲ, ವಿಸ್ಕಿ ವಿವೇಕ ಮಾಡುತ್ತೆ, ಬ್ರಾಂಡಿ ಬಹಳ ಮಾಡುತ್ತೆ. ವಿಸ್ಕಿ ವಿವೇಕ ಮಾಡುತ್ತೆ, ವಿವೇಕ ಬ್ರಾಂಡಿ ಬಹಳ ಮಾಡುತ್ತೆ. ಅನುಭವ ಕುಡ್ದಿದ್ದೀನಿ, ಅನ್ನಟ್ಟು ಯಾರು ಕುಡ್ದಿಲ್ಲ. ಕೆಲ ಏನೋಡ ನೋ ಸ್ಮೋಕ್ ಓನ್ಲಿ ಚೂಯಿಂಗು. 20, 20, ಮಣಿಕೆಂದು 20 ಅಂಚು, ಚೈನಿಕೈ ಮುರುಚಾಪೇನಿ, ಬಂಗಿ ಸೊಪ್ಪು ಎಲ್ಲ ತಿನ್ನಿದ್ದೀನಿ. ಅದು ಬಿಟ್ಬಿಟ್ಟು 22 ವರ್ಷ ಆಯ್ತು. ಡ್ರಿಂಕ್ಸು, ಸರಾಯಿ, ಜಾಕಿ, ರಾಯಲ್ಲು, ಐವಾಡ್ಸು, ಕೊಡೆಸೊಮ್ಮು, ಅರ್ಕ್ಲಸೊಮ್ಮು, ಗ್ರಾಮ ಕೊಟ್ರು, ಎಂಡ ಎಲ್ಲ ಕೊಡ್ತಿದ್ದೀನಿ. ಕುಡ್ದು ಬಿಟ್ಬಿಟ್ಟೆ. ಮಳೆ ದಿನಗಳು ನೆನಪಿಸ್ಕೊತಾ ಇದ್ರಿ ನೀವು. ಟೀ ಕಾಫಿ ಬಿಟ್ಬಿಟ್ಟು 8 ವರ್ಷ ಆಯ್ತು. ಬೇಡ ಅನ್ನಿಸ್ತು ಬಿಟ್ಟೆ. ಟೀ ಕಾಫಿನೂ ಊಟ ಒಂದು ಮಾಡ್ತೀನಿ. ಅದು ಎಂತಿ ಅವಳೆ ಸನ್ಯಾಸಿ ಇದ್ದಂಗೆ ಅವಳೆ ಎಂತಿ ಕೇಳಿ ನೋಡೋ ಮನೆ ಐತಿ ಈಗ ಇಲ್ವಾ? ಎಂಟಿ ವಯಸ್ಸಾಗಿ 30, 83, 42 ವರ್ಷ ವಯಸ್ಸಾಯ್ತು. ಅವನು ಆಗದೆ ಹೆಚ್ಚು ಕಡಿಮೆ 65, 76. ಹೆಂಗಲ್ಲ ಸರ್, ಅನುಕೂಲ ಐತೆ ಎಲ್ಲ ಇರ್ಬೋದು. ಅನುಕೂಲತೆ ಐತೆ ಎಲ್ಲ ಇರ್ಬೋದು. ಈಗ ಎಂತಿ ಗುಣ ಹೇತ್ ನೋಡು, ಸಂಗಾತಿ ಗುಣ ಸಾಕಿಸ್ ನೋಡುವ ಯಾರು. ಎಂತಿ ಗುಣ ಅಂದ್ರೆ ನನ್ನ ಗಂಡ ದೇವ್ರು ಓದಿದ್ದಂತೆ. ನೀವೇನ್ ಮಾಡ್ತಾ ಬೇಕು ಅಂತ ಬೇರೆ ಮಾಡ್ಕೊಬಿಟ್ಟ. ಒಳ್ಳೆಯವ್ರಾದ್ರೆ ಯಾಕೆ ಸ್ವಾಮಿ ಹಿಂಗ್ ಮಾಡ್ಕೊಬಿಟ್ರಿ, ಏನಾಯ್ತು ಹೆಚ್ಚು ಕಮ್ಮಿ ಅಂತ ತೊಳಿತಾರೆ. ಸರಿ ಆದವಳಾದ್ರೆ ಏನ್ ಬಂದಿತ್ತು ಹಿಂಗೆ ಹಣ ಹೊಡಿ, ನೀ ಎಷ್ಟು ಗಂಟೆ ಆಗಿದೆ. ಎಂತಿ ಗುಣ ಹೇತ್ ನೋಡು, ಸಂಗಾತಿ ಗುಣ ಸ್ಟೆಪ್ನಿ ಮಾಡಿ ಕೈತೆ. ನೀನ್ ಬಿಟ್ರೆ ನಾನು ಗಂಡ ಬಿಟ್ರೆ ಇಲ್ಲ ಅಂತ ಫಾಲೋ ಮಾಡಿ ಮಾಡ್ತಂತೆ. ಅವ್ನು ಬಿಟ್ಟಿಟ್ಟಾಗ ಒಳ್ಳೆವಳು ಅಂತ ತಿಳ್ಕೊಂಡು 3 ಬರ್ತಾಗ ಓಹೋ ಕೊಟ್ಟ ಪಡೆ. ಎಂತಿ ಗುಣ ಹೇತ್ ನೋಡು, ಸಂಗಾತಿಗಳು ಸಾಧಿಸಿ ನೋಡು ಅಂತ ಗಾಡಿ ಎಲ್ಲ ಸುಳ್ಳಿಲ್ಲ.
ಸತ್ಯ ಬಿಡಿ ಸ್ವಾಮಿ ಇವಾಗ ಹೇಳ್ತಾ ಅನುಭವ ಒಂದೇ ನಿಮ್ಗೆ ಎಷ್ಟು ಜನ ಸಂಗತಿ ಇದ್ರು? ಸಂಗಾತಿಗಳು ಅಂದ್ರೆ ಕಷ್ಟ ಸ್ವಾಮಿ. ಈಗ ನರಕಾಸುರನ್ ಕೊಂದಾಕುದ್ನ ಯಾರೋ ಕೃಷ್ಣ 14 ವರ್ಷನೇ ಇದ್ರು. ಅವರು ಕೆಟ್ಟ ಹೆಸರು ಅವ್ರವ್ರು. ಹಾಗೆ ಹೇಳಿದ್ನ ಭಗದತ್ತ ಕೃಷ್ಣನ ನರಕಾಸುರನ ಮಗ ಭಗದತ್ತ ಕೃಷ್ಣ ನಮ್ಮ ಅಪ್ಪನ ಕೊಂದನ ನಿಜ. ಇಲ್ಲಿ ಒಂದು ಕವಡೆ ತಗೋಗ್ಲಿಲ್ಲ. ಅಲ್ಲಿ ಕೋಟಿ ಬೇಕಾದಷ್ಟು ಚಿನ್ನ ರಥಗಳೆಲ್ಲ ಇತ್ತು. ಅವನು ತಗೋದು ಒಂದೇ ಒಂದು 14 ವರ್ಷನೇ ಬಿಡುಗಡೆ ಮಾಡಿದ್ನ ಅಷ್ಟೇ ಭಗದತ್ತ. ಕೃಷ್ಣ ರಾಜನೂ ಅಲ್ಲ, ಸನ್ಯಾಸಿನೂ ಅಲ್ಲ, ಅವನಿಗೆ ಜಾತಿನೂ ಇಲ್ಲ, ಅವನ ಸೈನ್ಯನೂ ಇಲ್ಲ. ಇವರು ನೋಡ್ತಿರುವಂತ ಗ್ರಂಥಾಲಯ ಇದ್ದಾಗ ನಾವು ಬಾಳಿಕೆ ಯಾರು ಗ್ರಂಥಾಲಯ ತರ ಪ್ರತಿಯೊಂದು ಮೋಟಿವೇಶನ್ ಕೊಡ್ತಾವ್ರ ಅಂತಂದ್ರೆ ಈ ವಯಸ್ಸಲ್ಲಿ ಇಷ್ಟು ಕಾನ್ಫಿಡೆಂಟ್ ಐತೆ ಅವ್ರಿಗೆ ಕಾನ್ಫಿಡೆನ್ಸ್ ಅಂದ್ರೆ 72 ವರ್ಷ 1954 ಡೇಟ್ ಆಫ್ ಬರ್ತ್. 1954 ಎಮ್ಮೆಗಳವೆ ಎಮ್ಮೆ ಫಸ್ಟ್ ಯಾವ ಎಮ್ಮೆ ಇದ್ರು ಇದ್ ಮಾಡ್ಕೊಂಡ್ಬಂದಿಲ್ಲ ಅಲ್ಲಿ ಸೈಕಲ್ ಇಲ್ಲ ಸರ್. ಅದು ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ವಿ. ಅಟ್ಟೆ ಯಾವ ಚಾರ್ಜ್ ತರ್ತಾನಿಲ್ಲ, ಯಾವ ತರಕ್ಕೆ ಹೋಗ್ತಿಲ್ಲ, ಓದ್ತೀವಿ. ಗಂಡ ಹೆಂಡತಿ ಇಬ್ರು ಬಂದು ಎಲ್ರಿಗೂ ಗಿಂಡ ಹಂಚ್ಬಿಟ್ಟು ಇದ್ದಾರೆ ಸಿಂಹ ಫಸ್ಟ್ ಎಮ್ಮೆ ಕರ ಆಗ್ತೇಟ್ಗೆ ಬುಕ್ ಓದ್ತಾರೆ ಸ್ವಾಮಿ ಇವರು. ಸ್ವಾಮಿ ಎಜುಕೇಶನ್ ಸರ್ ನಾನು 75 ಸ್ಕೂಲ್ ಬಿಟ್ಟದ್ದು ಬರೀ 7ನೇ ಕ್ಲಾಸು. ಓ ಕೆಲಸ ಕೊಡ್ರಲ್ಲ ಜೋರ ನಿಮ್ಗೆ ಹಣೆ ಬರ ಹಣೆ ಬರ ಇದು ಮಿಂಚುವರೆ ಕಾಲವನ್ನು ಚಿಂತಿಸಿಕೊಳ್ಳಿ ಮಿಂಚೊಳಗಡೆ ಸರ್. ಈಗ ನನಗೆ 2 ವರ್ಷ 72 2 ವರ್ಷ ಬೋನಸ್ ಕೊಟ್ಟವನೇ ಭಗವಂತ. ಇಷ್ಟೇ. ಈ ಅಪ್ಪ ಇದಿಲ್ಲ ನಾವೆಲ್ಲ ಕೇಳ್ಬೋ ಐದು ಬರ್ದಿದ್ದಲ್ಲ ಅವ್ರಿಗೆ ಅವ್ರು ಹೇಳ್ತಾರೆ ಈಗ ಮಕ್ಕಳವ್ರೆ ನೋಡ್ಕೆ ಕ್ಲಾಸ್ ಈ ಪಂಚಭೂತಗಳು ಕೈ ಕಾಲುಗಳು ಇವೇ ಸಂಗಾತಿಗಳು, ಇವೇ ಸ್ನೇಹಿತರು. ಇವಿರುವವರಿಗೆ ಬಲವಾದ ಕಾಲಕ್ಕೆ ನೆಲವತ್ತು ಪಡೆಯುವುದು ಛಲಕುಲ ಸಂಗ್ರಾಮಗಳು ಬಲವಿರೋದನಗ ಸರ್ವಜ್ಞ. ಬಲವಾದಾಗ ತೊಣವುಕೋ ಬೆಳೆಸುತ್ತೆ. ಚಲವಾಗಿ ಇರ್ತೀನಿ, ಯಾತಕ್ಕೆ ಹೋಗ್ತಿಲ್ಲ, ಯಾತಕ್ಕೆ ಉಣ್ಣುದಿಲ್ಲ ಅಂತೀವಿ. ಅವಾಗ ಜಗಳ ಹೊಡ ಪಡ ಪಡ ಅಂದ್ರೆ ಕೂಡ ಸಾಯ್ಸಾಕ್ಬಿಡ್ತೀನಿ ಅಂತೀವಿ. ಎಲ್ಲಿ ಗಂಟ ಬಲ ಇರೋ ಗಂಟ ಅಷ್ಟೇ. ಯಾರು ಏನಿಲ್ಲ ಅದು ಶಾಶ್ವತ. ಈ ಲೋಕದೊಳಗೆ ಏನಾಗ್ಬೋದು ಮುಂದೆ ಇಷ್ಟೊತ್ತು ತಿಳ್ಕೊಂಡಿದ್ದಲ್ಲ ಬಂದಿದ್ದೀವಿ ಲೋಕ ಈ ಕಲಿ ಇನ್ನೂ ಇನ್ನು 10 ವರ್ಷ 20 ವರ್ಷ ಅದೇ ಯಾವ 20 ವರ್ಷ ಇನ್ನೂ 1000 ವರ್ಷ ಐತೇನೋ. ಇನ್ನು ಬೇಕಾದಷ್ಟು ಆಯ್ತು ನೋಡಿ. ಬೇಕಾದ್ರೆ ಸಾಗುತ್ತಾ ಇನ್ನೂ ಆಗ್ಬಾರ್ದು ಆಯ್ತದೆ. ಇದೆಲ್ಲ ಗಂಡಸರೆಲ್ಲ ಓಡ್ಬಿಟ್ರೆ ಇಲ್ಲಿಗೆ ಗಂಡಸರ ಒಟ ಈಗ ಈ ದ್ವಾಪರ ಯುಗ ಕ್ಲೋಸ್ ಆಯ್ತು. ದ್ವಾಪರ ಯುಗದಲ್ಲಿ ಪಾಂಡವರೆಲ್ಲ ಹೊಟ್ಟೋದ್ರು ಸೌರಾರೋಹಣ ಮಾಡೋಕೆ. 3 ಲೋಕದ ಗಂಡ ಸಾವಿರಾರು ಆನೆ ಭೀಮ ಎಲ್ಲ ಸೆಂಡ್ರಂಗಿದ್ರು. ಆಗ ಹೊಡೆದಾಡ್ತಿದ್ರು ಪ್ರಪಂಚವೆಲ್ಲ. ಆಗ ಅತ್ಯಾಚಾರ ಎಲ್ಲ ಮಾಡ್ತಿದ್ರು. ಏನು ಮಾಡಿ ಸುಮ್ಮನೆ ನೋಡ್ಕೊಂಡು ಕಲಿಸ್ಬಿಟ್ಟು ಆಗಿತ್ತಲ್ಲ. ಈಗ ಕುಂತಿ ಗಾಂಧಾರಿ ಅವಳಲ್ಲಪ್ಪ ಕೃಷ್ಣನ್ ಶಾಪ ಹಾಕದ. ನೀನು ಎತ್ಕೊಂಡ್ಯಾಗ ಕೃಷ್ಣ ನನ್ನ ಮಕ್ಕಳು 100 ಜನದಲ್ಲಿ ಒಬ್ಬರಾರು ಒಳ್ಳೆಯವ್ರು ಇದ್ದಿಲ್ವೇನೋ, 100 ಜನ ಸಾಯಿಸಿರ್ತಿಲ್ಲ ನೀನು. ನೀನೊಂದ್ಸನೂ ಯಾವುದೋ ಒಂದ್ಸಲ ನಿರ್ಮೂಲ ಆಗಲಿ ಅಂತ ಶಾಪ ಹಾಕಿದ್ಲಿ ಅಂತ. ಆಗ ಕೃಷ್ಣ ಆಯಿತು ಸೋದರತೆ ಅಲ್ವಾ ಅಂತ ತಲೆಬಾಗದಂತೆ ಆಯಿತು ಅಂತ ಯಾವುದೋ ಒಂದ್ಸಲ ನಿರ್ವಂಸ ಆಯ್ತು. ಆಗ ಹೊಡೆದಾಡ್ದಲ್ಲಪ್ಪ ಅದಕ್ಕೆ ಅದೇ ನಡೀತಾ ಇರಲಿ. ಮುಗೀತು ಕಲಿಯುಗ ಅಲ್ವೇನ್ರಿ. ಧರ್ಮರಾಯ ಬಾಯಲ್ಲಿ ಆಗಲೇ ಬಂತಂತೆ. ಏನಂತ ಕೊನೆಯಲ್ಲಿ ಯುದ್ಧ ಮಾಡುವಾಗ ಬಾವಾ ಕೃಷ್ಣ ಪರಮಾತ್ಮ ನಾಯಿ ಥರ ಕಚ್ಚಾಡ ನಾವು ಅಂದಂತೆ. ನಾಯಿ ಅಂದಾಗ ಓಹೋ ನಿನ್ನ ಬಾಯಲ್ಲಿ ನಾಯಿ ಮಾತು ಬಂತಲ್ಲ ಕಲಿ ಶುರು ಆಯಿತು ಅಂದ್ಬಿಟ್ಟು ಕ್ಲೋಸು. 18 ಇನ್ನು 106 ದಿವಸದಲ್ಲಿ ಮುಗಿಯುವಂಥ ಯುದ್ಧನ 18 ದಿವಸದಲ್ಲಿ ಮುಗಿಸ್ಬಿಟ್ಟ ಕೃಷ್ಣ. ಮೈದಲ್ಲಿ ಮುಗಿಸಿ ಕಳಿಸಿದ್ರು ಎಲ್ಲರೂ. ಪಾಂಡವ್ರನ್ನ ನಾಶ ಮಾಡ್ದ. ಯಾರ್ಯಾರು ಏನು ಬೇಕೋ ಉಪ ಪಾಂಡವರು ಅವ್ನು ಗೊತ್ತಿತ್ತು ಅಶ್ವತ್ಥಾಮ ಕೊಲ್ತಾನೆ ಅಂತ. ಈ ಪಾಂಡವರು ತಗೋ ಪೂರ ಮುಗಿಸಿದ್ನ. ಉಪ ಪಾಂಡವರು ಅಲ್ಲಿ ಮುಗಿಸಿದ್ನ. ಅವರ ಪಾಂಡವರಂತೂ ಕೊಚ್ಚಾಕ್ಬಿಟ್ಟವ. ಯಾರು ಅಶ್ವತ್ಥಾಮ ದ್ರೋಣಾಚಾರ್ಯ ಮಗ. ಆವಾಗ ಶಾಪ ಹಾಕಿರೋದು. ಇವಾಗಲೂ ಅವನು ಅಶ್ವತ್ಥಾಮ ಕಾಣುದಿಲ್ಲ ಕಣ್ಣಿಗೆ. ಕಾಶಿ ಬನಾರಸ್ ಕೇದಾರನಾಥ ಋಷಿಕೇಶ ದ್ವಾರ ಎಲ್ಲ ಸುತ್ತಾನೆ, ನಮ್ಮ ಕಣ್ಣು ಕಾಣುದಿಲ್ಲ. ಚಿರಂಜೀವಿಗಳಲ್ಲಿ ಅವನು ಒಬ್ಬ ಬಲಿ ಚಕ್ರವರ್ತಿ ಅವನು ಚಿರಂಜೀವಿ. ಹರಿಚಂದ್ರ ಯಾರ ಮಗ ಅವನು ಮೆಮೊರಿ ಕಷ್ಟ ಅದೇ ಇದು ಸಂಪಾರಾಜನ ಮಗ ಅಂತಾರ. ಸಂಪಾರಾಜನ ಮಗ ಅಲ್ಲ ಅವನು. ಸಂತು ಮಹಾರಾಜ ಸಂತು ವ್ಯಾಸರಾಜರು ಜನಿಸಿದಂತಹ
ಸ್ಥಳ ಇದು ಹುಣಸೆ ಮರದ ತಾಳಲ್ಲಿ ಹುಟ್ಟಿದಂಥ ಸ್ಥಳ. ಈಗ ಮರ ಇಲ್ಲ, ಆ ಮರದ ಬದಲಾಗಿ ಅದನ್ನು ತೋರಿಸಿದ್ರೆ ಬಂದು ನೋಡಿ ಒಂದು ಗುರುತು ಕಾಣಿಸ್ತದೆ, ಅಲ್ಲಿ ಇರುವಂಥ ಜಾಗನೂ ಕೂಡ ದೊಡ್ಡ ಕಾಣಿಸ್ತದೆ. ಹಂಗಿತ್ತು ಸರ್ ಮರೆತು ಕೊಟ್ರೆ